ಮಹಾಭಾರತ ಯುದ್ಧ ಶುರುವಾಗಕ್ಕಿಂತ ಮುಂಚೆ ಧೃತರಾಷ್ಟ್ರ ರಾಜ ಜ್ಯೋತಿಷ್ಯರನ್ನ ಕರೆದು ಯುದ್ಧದ ಪರಿಣಾಮ ಏನಾಗ್ಬೋದು ಅಂತ ಕೇಳ್ತಾರೆ. ದುರ್ಯೋಧನನಿಗೆ ರಾಜಯೋಗ ಇದೆ, ದುರ್ಯೋಧನನ ಸೋಲ್ಸಕ್ಕೆ ಸಾಧ್ಯ ಇಲ್ಲ, ಈ ಯುದ್ಧದಲ್ಲಿ ದುರ್ಯೋಧನನೇ ಗೆಲ್ಲೋದು, ಹಾಗಾಗಿ ಯುದ್ಧ ಮಾಡಿ ಅಂತ ಹೇಳ್ತಾರೆ. 8 ದಿನಗಳಾದ್ಮೇಲೆ ಕೌರವರ ಅರ್ಧ ಸೇನೆ ಕಳ್ಕೊಂಡ್ಮೇಲೆ ಧೃತರಾಷ್ಟ್ರ ಚಿಂತೆಯಿಂದ ಮತ್ತೆ ರಾಜ ಜ್ಯೋತಿಷ್ಯರನ್ನೆಲ್ಲ ಕರೀತಾನೆ. ಕೌರವರ ಸೇನೆ ಸೋಲ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಯುದ್ಧ ಭೂಮಿಯಲ್ಲಿ ಒಬ್ಬ ಇದ್ದಾನೆ, ಎಲ್ಲಾ ನಕ್ಷತ್ರ ಎಲ್ಲಾ ಗ್ರಹ ಸಮಯನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ, ಆದ್ರಿಂದ ಕೌರವ ಸೇನೆ ಸೋಲ್ತಾ ಇದೆ ಅಂತ. ಯಾರದು ಅಂತ ಕೇಳಿದಾಗ ವಿದುರ ಹೇಳ್ತಾನೆ, ಅದು ಶ್ರೀ ಕೃಷ್ಣ ಅಂತ. ಯಾರು ಕೃಷ್ಣನ ಪೂಜೆ ಮಾಡ್ತಾರೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೆ, ಅವರಿಗೆ ಯಾವ ನಕ್ಷತ್ರ ಯಾವ ಗ್ರಹ ಕೂಡ ಏನು ಮಾಡಕ್ಕಾಗಲ್ಲ. ಭಗವದ್ಗೀತೆಯ ಮುಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ, ಯೋಗಿಗಳು ಮೋಹವನ್ನು ಬಿಟ್ಟು ಮನಸ್ಸಿನ ಶುದ್ಧತೆಗಾಗಿ ಕೆಲಸವನ್ನು ಮಾಡ್ತಾರೆ. ಕೃಷ್ಣನ ತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯ ಕೆಲಸ ಮಾಡಿದಾಗ ದೇಹ, ಮನಸ್ಸು, ಬುದ್ಧಿಯಿಂದ ಮಾಡಿದ ಕೆಲಸವು ಪರಿಶುದ್ಧವಾಗಿರುತ್ತದೆ.